ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಕೂಸು ಟನಲ್ ಡಿಪಿಆರ್ನಲ್ಲಿ ಲೋಪದೋಷ ಎದುರಾಗಿದೆ. ಸರ್ಕಾರ ನೇಮಿಸಿದ್ದ ತಜ್ಞ ಸಮಿತಿ ಶಾಕಿಂಗ್ ವರದಿಯೊಂದನ್ನು ಸರ್ಕಾರ ಮುಂದಿಟ್ಟಿದೆ. ಹಾಗಾದರೆ ಟನಲ್ ನಿರ್ಮಾಣಕ್ಕಾಗಿ ತಯಾರಾಗಿದ್ದ ಡಿಪಿಆರ್ನಲ್ಲಿ ಲೋಪದೋಷಗಳೇನು, ವರದಿಯಲ್ಲಿ ಏನಿದೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸಿಲ್ಕ್ ಬೋರ್ಡ್ ಹೆಬ್ಬಾಳ ಸುರಂಗ ಯೋಜನೆಗೆ ಬೀಳುತ್ತಾ ಬ್ರೇಕ್. ಸರ್ಕಾರ ನೇಮಿಸಿದ ತಜ್ಞರಿಂದಲೇ ಲೋಪದೋಷ ಪತ್ತೆ. ತಜ್ಞರು ಸಲ್ಲಿಸಿರುವ ವರದಿಯಲ್ಲಿ ಶಾಕಿಂಗ್ ವಿಚಾರ ಉಲ್ಲೇಖ. ಟನಲ್ ನಿರ್ಮಾಣ ಇದು ಡಿಕೆಶಿ ಅವರ ಅತಿದೊಡ್ಡ ಕನಸು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಚೀನಾ ಮಾದರಿಯಂತೆ ಟನಲ್ ಮಾರ್ಗಗಳು ಆಗಬೇಕು ಅನ್ನೋದು ಇವರ ಬಯಕೆ. ಆದ್ರೆ ಈ ಟನಲ್ ನಿರ್ಮಾಣಕ್ಕೆ ಆರಂಭದಲ್ಲೇ ನೂರಾರು ವಿಘ್ನ ಎದುರಾಗಿದೆ. ಹೌದು, ಬ್ರ್ಯಾಂಡ್ ಬೆಂಗಳೂರಿನ ಮಹತ್ವದ ಯೋಜನೆಯಲ್ಲಿ ಒಂದಾಗಿರುವ ಟನಲ್ ನಿರ್ಮಾಣಕ್ಕೆ ಆರಂಭದಲ್ಲೇ ವಿಘ್ನ ಶುರುವಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಇಷ್ಟು ದಿನ ಜನ ನೋ ಅಂತಿದ್ರೆ, ಇದೀಗ ಸರ್ಕಾರ ನೇಮಿಸಿದ ತಜ್ಞರ ಸಮಿತಿಯೇ ಶಾಕಿಂಗ್ ವಿಚಾರಗಳನ್ನ ಬಿಚ್ಚಿಟ್ಟಿದೆ. ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ವರೆಗಿನ ಟನಲ್ ರೋಡ್ ನಿರ್ಮಾಣಕ್ಕೆ ಡಿಪಿಆರ್ ಸಿದ್ಧವಾಗಿದ್ದು 19 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಡಿಪಿಆರ್ ರೆಡಿಯಾಗಿತ್ತು. ಆದ್ರೆ ಇದೀಗ ಆ ಡಿಪಿಆರ್ ನಲ್ಲಿ ಲೋಪದೋಷಗಳು ಪತ್ತೆಯಾಗಿದೆ. ಹಾಗಿದ್ರೆ ತಜ್ಞರ ವರದಿಯಲ್ಲೇನಿದೆ? ಟನಲ್ ದೊಡ್ಡ ಯೋಜನೆ, 4 ಕಡೆ ಮಾತ್ರ ಮಣ್ಣಿನ ಪರೀಕ್ಷೆ ಸಾಕಾಗಲ್ಲ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ರೆಡ್ ಲೈನ್ ಮೆಟ್ರೋ ಇದೆ, ಟನಲ್ ಯಾಕೆ? ಲಾಲ್ ಬಾಗ್ ಬಳಿ ಮೆಟ್ರೋ ಬರಬೇಕಾದ್ರೆ ಟನಲ್ ಯಾಕೆ? ಪೀಕ್ ಅವರ್ ಟ್ರಾಫಿಕ್ ಗಣನೆಗೆ ತೆಗೆದುಕೊಂಡಿಲ್ಲ. ಕನಿಷ್ಠ 25 ವರ್ಷಕ್ಕೆ ಯೋಜನೆ ರೂಪಿಸಬೇಕು, 10 ವರ್ಷಕ್ಕಲ್ಲ. ಪಾದಾಚಾರಿ ಮಾರ್ಗ, ಒಳಚರಂಡಿ, ನೈಸರ್ಗಿಕ ವಿಪತ್ತು ನಿರ್ವಹಣೆ ಬಗ್ಗೆ ಉಲ್ಲೇಖ. ಬಿಎಂಟಿಸಿ ಮೆಟ್ರೋ ಉಪನಗರ ರೈಲುಗಳಿಗೆ ಅನಾನುಕೂಲದ ಮಾಹಿತಿ ಇಲ್ಲ. ಸುರಂಗ ರಸ್ತೆ, ಪರಿಸರ ಕಾಳಜಿ, ಸಾರಿಗೆ ವ್ಯವಸ್ಥೆ ನಿರ್ವಹಣೆ ಬಗ್ಗೆ ಉಲ್ಲೇಖಿಸಿಲ್ಲ. ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ ಜಿಬಿಎಯಿಂದ ಡಿಪಿಆರ್. ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ಪರಿಶೀಲನೆ ನಡೆಸಿಲ್ಲ. ಇನ್ನು ಟನಲ್ ಯೋಜನೆಯನ್ನು ಮಾಡೇ ತೀರುತ್ತೀವಿ ಅಂತಿರೋ ಜಿಬಿಎ ಸಮಿತಿಗೆ ಹೆಚ್ಚುವರಿ ಮಾಹಿತಿಗಳನ್ನ ನೀಡಲು ಸಿದ್ಧವಾಗಿದೆ. ಈ ಹಿಂದೆ ಸಿದ್ಧವಾಗಿರುವ ಡಿಪಿಆರ್ ನಲ್ಲಿ ಲೋಪದೋಷಗಳು ಕಂಡು ಬಂದಿದೆ. ಆದ್ರೆ ಇದೀಗ ಸಮಿತಿಯ ಅನುಸಾರ ಅವರಿಗೆ ಬೇಕಾಗಿರುವ ಮಾಹಿತಿ ನೀಡಲು ನಾವು ಸಿದ್ಧವಿದ್ದೇವೆ ಎಂದಿದೆ. ಈ ಸುರಂಗ ಮಾರ್ಗದ ಡಿಪಿಆರ್ ಗಳನ್ನ ನಾವು ಈಗಾಗಲೇ ವೆಬ್ಸೈಟ್ ಅಲ್ಲಿ ಎಲ್ಲಾನು ಕೊಟ್ಟು ಹಲವಾರು ಕೂಲಂಕುಷವಾಗಿ ಬೇರೆ ಬೇರೆ ತಜ್ಞರಿಂದ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ಡಿಪಿಆರ್ ಆಯ್ತು, ಅದನ್ನ ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ತಜ್ಞರ ಸಮಿತಿ ಏನು ನಮ್ಮ ಮೆಟ್ರೋ ಮಾಡಿದ್ದಾರೆ, ಅವರು ಅದರೊಳಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ, ಹೆಗ್ಗಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತು. ಆ ಸಮಿತಿ ಆ ಡಿಪಿಆರ್ನೆಲ್ಲಾನು ಸ್ಟಡಿ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೋರಿರುವಂಥದ್ದು. ಒಟ್ಟಾರೆಯಾಗಿ ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಟನಲ್ ಡಿಪಿಆರ್ ಮಾಡೋಕೆ ಹೊರಟ ಕಾಂಗ್ರೆಸ್ ಸರ್ಕಾರಕ್ಕೆ ಆರಂಭದಲ್ಲೇ ವಿಘ್ನಗಳು ಎದುರಾಗಿದ್ದು, ಮುಂದೆ ತಜ್ಞರ ಮಾತು ಕೇಳಿ ಪ್ಲಾನ್ ಬದಲಿಸುತ್ತಾ ಸರ್ಕಾರ ಅಂತ ಕಾದು ನೋಡಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.